ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಲಾಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ, ಪರಿಸರದ ಮಹತ್ವ ಹಾಗೂ ಅದರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಇದೀಗ ಸೈಂಟ್ ಅಲೋಷಿಯಸ್ ಕಾಲೇಜು ಮಂಗಳೂರು ಇಲ್ಲಿನ ಬಿಎಡ್ ವಿದ್ಯಾರ್ಥಿಗಳಿಂದ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಬನ್ನಿ ಆಲಿಸೋಣ. ಗಳೇ ನಮ್ಮ ಜೀವದ ಉಸಿರು, ನದಿಗಳೇ ನಮ್ಮ ಬದುಕಿನ ಆಸರೆ. ಭೂಮಿಯನ್ನು ಕಾಪಾಡೋಣ ಎಲ್ಲರೂ ಸೇರಿ, ಹಸಿರು ಭಾರತ ಕಟ್ಟೋಣ ಪ್ರೀತಿಯಿಂದಲೇ. ನಮಸ್ಕಾರ ಕೇಳುಗರೆ. ಪ್ರತಿಯೊಂದು ಬೆಳಗಿನ ತಂಗಾಳಿಯಲ್ಲೂ ಒಂದು ಸಂದೇಶವಿದೆ. ಪ್ರತಿಯೊಂದು ಹಕ್ಕಿಯ ಹಾಡಿನಲ್ಲೂ ಒಂದು ಸಂತೋಷವಿದೆ. ಪ್ರತಿಯೊಂದು ಮರದ ನೆರಳಲ್ಲೂ ಒಂದು ಆಶೀರ್ವಾದವಿದೆ. ಇವೆಲ್ಲವೂ ನಮಗೆ ದೊರಕುವುದು ಒಂದೇ ಕಾರಣಕ್ಕೆ, ಪರಿಸರ. ಪ್ರಿಯ ಕೇಳುಗರೆ, ಪ್ರಾರ್ಥನೆ ಮನಸ್ಸಿಗೆ ಶಾಂತಿ, ಬದುಕಿಗೆ ದೀಪ ಎಂಬ ಭಾವನೆಯೊಂದಿಗೆ ಪ್ರಾರ್ಥನೆಯನ್ನು ಆಲಿಸೋಣ. ದೇವದೇವ ಪ್ರೀತಿದಾತ ದಯಾ ಸಾಗರ, ಸೃಷ್ಟಿಕರ್ತ ಪ್ರಾಣದಾತ ಜಗದೀಶ್ವರ. ದೇವದೇವ ಪ್ರೀತಿದಾತ ದಯಾ ಸಾಗರ, ಸೃಷ್ಟಿಕರ್ತ ಪ್ರಾಣದಾತ ಜಗದೀಶ್ವರ. ನಿರ್ಮಲ ಗಾಳಿ ಜೀವ ಜಲವು ನಿಮ್ಮ ವರದಾನ, ಹಸಿರು ಭೂಮಿ ಹೂವು ಹಕ್ಕಿ ನಿಮ್ಮ ಸೃಷ್ಟಿದನ. ದೇವದೇವ ಪ್ರೀತಿದಾತ ದಯಾ ಸಾಗರ, ಸೃಷ್ಟಿಕರ್ತ ಪ್ರಾಣದಾತ ಜಗದೀಶ್ವರ. ಪ್ರಕೃತಿಯನ್ನು ಪ್ರೀತಿಯಿಂದ ಕಾಪಾಡೋಣ, ನಿಮ್ಮ ಸೃಷ್ಟಿಯ ಸೌಂದರ್ಯವನ್ನು ಸದಾ ಉಳಿಸೋಣ. ದೇವದೇವ ಪ್ರೀತಿದಾತ ದಯಾ ಸಾಗರ, ಸೃಷ್ಟಿಕರ್ತ ಪ್ರಾಣದಾತ ಜಗದೀಶ್ವರ. ಮರಗಳು
ಅಂತ ಆಶ್ಚರ್ಯದಿಂದ ಹುಡುಕುತ್ತಿದ್ದಾನೆ ಎಂದು ಹೇಳಿತು. ಹಸು ನಿಧಾನವಾಗಿ ಮುಂದೆ ಬಂದು, ನಾನು ತಿನ್ನುವ ಹುಲ್ಲುಗಳ ನಡುವೆ ಪ್ಲಾಸ್ಟಿಕ್ ಕಸಗಳೇ ಸಿಗುತ್ತಿದೆ, ನನಗೆ ಆಹಾರ ಇಲ್ಲದಂತೆ ಮಾಡಿದವನು ಈತನೇ ಎಂದು ಹೇಳಿತು. ಆಗ ಈ ದೂರುಗಳನ್ನು ಕೇಳಿದ ಮನುಷ್ಯ, ನಾನೇನು ತಪ್ಪು ಮಾಡಿಲ್ಲ, ಕೇವಲ ಒಂದು ಪ್ಲಾಸ್ಟಿಕ್ ಚೀಲವನ್ನು ಎಸೆದಿದ್ದೇನೆ ಎಂದು ವಾದ ಮಾಡಲಾರಂಭಿಸಿದ. ಅದನ್ನು ಕೇಳಿದ ಗಾಳಿ ಜೋರಾಗಿ ಬೀಸುತ್ತಾ ಬಳಿಗೆ ಬಂದು, ಅಯ್ಯೋ, ನೀನು ಒಂದೇ ಒಂದು ಚೀಲ ಎಸೆದರೂ ನಿನ್ನಂಥವರೆಲ್ಲರೂ ಸೇರಿ ಎಸೆದಾಗ ಪ್ಲಾಸ್ಟಿಕ್ ಕಸದ ರಾಶಿಯೇ ಆಗಿದೆ ಎಂದು ಹೇಳಿತು. ಗಾಳಿಯ ಮಾತು ಕೇಳಿ ಎಲ್ಲರೂ ನಕ್ಕರು. ಅಷ್ಟರಲ್ಲಿ ಒಂದು ಸೊಳ್ಳೆ ಹಾರುತ್ತಾ ಬಂದು, ಈ ಮಾನವನಿಗೆ ಧನ್ಯವಾದ, ನಾನು ಬದುಕಲು ಇವನೇ ಕಾರಣ. ಈತ ಎಸೆದ ಡಬ್ಬಿಯಲ್ಲಿ ನಿಂತ ನೀರುಗಳಲ್ಲಿ ನಾವೆಲ್ಲ ಸಂಸಾರ ಮಾಡಿಕೊಂಡು ಹಾಯಾಗಿದ್ದೇವೆ. ದಯಮಾಡಿ ಇವನಿಗೆ ಶಿಕ್ಷೆ ಕೊಡಬೇಡಿ ಎಂದು ಹೇಳಿತು. ಇಡೀ ನ್ಯಾಯಾಲಯದಲ್ಲಿ ನಗುವಿನ ಗದ್ದಲವಾಯಿತು. ನ್ಯಾಯಾಧೀಶ ಸ್ಥಾನದಲ್ಲಿ ಇದ್ದ ಭೂಮಿ ತಾಯಿ ಎದ್ದು ಹೇಳಿದಳು, ಪ್ರಕೃತಿಯನ್ನು ಹಾಳು ಮಾಡಿದ ಈತನಿಗೆ ಶಿಕ್ಷೆ ಕೊಡಲೇಬೇಕು. ಶಿಕ್ಷೆ ತುಂಬಾ ಸರಳ. ಗಿಡವನ್ನು ಬೆಳೆಸಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಬೇಕು, ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು ಮತ್ತು ಪರಿಸರವನ್ನು ತಮ್ಮ ಮನೆಯಷ್ಟೇ ಸ್ವಚ್ಛವಾಗಿರಿಸಬೇಕು. ನ್ಯಾಯಾಲಯದಲ್ಲಿ ಎಲ್ಲರೂ ಚಪ್ಪಾಳೆ ಬಡಿದು ಭೂಮಿ ತಾಯಿಯ ತೀರ್ಪನ್ನು ಸ್ವಾಗತಿಸಿದರು. ಅಷ್ಟರಲ್ಲಿ ಆ ವ್ಯಕ್ತಿಗೆ ಎಚ್ಚರವಾಯಿತು. ಎದ್ದು ಸುತ್ತಲೂ ನೋಡಿದ. ಬಿದ್ದದ್ದು ಕನಸೇ ಆದರೂ ಕನಸಿನ ಪಾಠ ಮಾತ್ರ ನಿಜವಾಗಿತ್ತು. ಅವನು ಅಂದಿನಿಂದ ಒಂದೊಂದೇ ಗಿಡ ನೆಟ್ಟ. ಕಸವನ್ನು ಕಸದ ಬುಟ್ಟಿಗೆ ಹಾಕಲಾರಂಭಿಸಿದ. ಎಲ್ಲರಿಗೂ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸತೊಡಗಿದ. ಅಂದಿನಿಂದ ಇಂದಿನವರೆಗೆ ಯಾರೂ ಕೂಡ ಅವನ ವಿರುದ್ಧ ಭೂಮಿ ತಾಯಿ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಲೇ ಇಲ್ಲ. ಸ್ನೇಹಿತರೆ, ಪ್ರಕೃತಿ ಮಾತನಾಡುವುದಿಲ್ಲ ಎಂದು ನಾವು ಭಾವಿಸುತ್ತೇವೆ. ಆದರೆ ಅದು ಪ್ರತಿದಿನ ಪ್ರವಾಹ, ಬರ, ಬಿಸಿಲು, ಮಾಲಿನ್ಯದ ಮೂಲಕ ತನ್ನ ನೋವನ್ನು ತಿಳಿಸುತ್ತದೆ. ಭೂಮಿಯನ್ನು ನಮ್ಮ ಪೂರ್ವಜರು ಪರಿಶುದ್ಧವಾಗಿ ಕಾಪಾಡಿಕೊಂಡು ನಮ್ಮ ಕೈಗೆ ನೀಡಿದ್ದಾರೆ. ನಾವು ಕೂಡ ಈ ಪರಿಸರವನ್ನು ಕಾಪಾಡಿ ನಮ್ಮ ಮಕ್ಕಳಿಗೆ ದಾಟಿಸೋಣ, ಪ್ರಕೃತಿಯನ್ನು ಉಳಿಸೋಣ. ಪ್ರಕೃತಿ ನಮ್ಮ ಆಸ್ತಿಯಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಗೆ ನೀಡಬೇಕಾದ ಅಮೂಲ್ಯ ಪರಂಪರೆ. ಈ ಸುಂದರ ಸಂದೇಶವನ್ನು ಮನದಲ್ಲಿ ಇಟ್ಟುಕೊಂಡು ಪರಿಸರದ ಮಹತ್ವವನ್ನು ಸಾರುವ ಈ ಅರ್ಥಪೂರ್ಣ ಗೀತೆಯನ್ನು ಆಲಿಸೋಣ. ಕಾಡಿನ ಹಾಡನ್ನು ಹಾಡೋಣ, ಪರಿಸರ ಗೀತೆಯ ಪಠಿಸೋಣ. ಕಾಡಿನ ಹಾಡನ್ನು ಹಾಡೋಣ, ಪರಿಸರ ಗೀತೆಯ ಪಠಿಸೋಣ. ಓ ಓ ಎನ್ನಿ ಎಲ್ಲರೂ ಬನ್ನಿ. ನಾಡಿನ ಮಕ್ಕಳೇ, ನಾಳಿನ ಪ್ರಜೆಗಳೇ, ಈ ನನ್ನ ಕರೆಯ ಕೇಳುವಿರಾ? ನಾಡಿನ ಮಕ್ಕಳೇ, ನಾಳಿನ ಪ್ರಜೆಗಳೇ, ಈ ನನ್ನ ಕರೆಯ ಕೇಳುವಿರಾ? ಕಾಡು ಕಡಿದಲ್ಲ ನಾಡು, ಸೂರೆಗೈದಲ್ಲ ಊರು. ಕಾಡು ಕಡಿದಲ್ಲ ನಾಡು, ಸೂರೆಗೈದಲ್ಲ ಊರು. ಓ ಎನ್ನಿ ಓಡಿ ಬನ್ನಿ, ಓ ಎನ್ನಿ ಓಡಿ ಬನ್ನಿ. ಓ ಓ
ಎಲ್ಲರೂ ಬನ್ನಿ. ಸರಸರ ಬನ್ನಿರಿ ಅವಸರವೆನ್ನಿರಿ, ಪರಿಸರದ ಮೊರೆಯ ಕೇಳುವಿರಾ. ಸರಸರ ಬನ್ನಿರಿ ಅವಸರವೆನ್ನಿರಿ, ಪರಿಸರದ ಮೊರೆಯ ಕೇಳುವಿರಾ. ಬೆಟ್ಟ ಬಯಲೆಲ್ಲ ಹೋಗಿ ಬಟ್ಟ ಬಯಲಾಯ್ತು ನೋಡಿ. ಬೆಟ್ಟ ಬಯಲೆಲ್ಲ ಹೋಗಿ ಬಟ್ಟ ಬಯಲಾಯ್ತು ನೋಡಿ. ಓ ಎನ್ನಿ ಹೊರಟು ಬನ್ನಿ, ಓ ಎನ್ನಿ ಹೊರಟು ಬನ್ನಿ. ಎಲ್ಲರೂ ಬನ್ನಿ. ಕಾಡದು ಕಡಲದು ನೆಲವಾಗಸವದು, ಉಳಿದಲ್ಲಿ ಎಲ್ಲ ತಿಳಿಯುವಿರಾ. ಕಾಡದು ಕಡಲದು ನೆಲವಾಗಸವದು, ಉಳಿದಲ್ಲಿ ಎಲ್ಲ ತಿಳಿಯುವಿರಾ. ಇಲ್ಲ ನಮಗಿಲ್ಲಿ ಸೂರು, ಸೋರೆ ಹೋದಲ್ಲಿ ಊರು. ಇಲ್ಲ ನಮಗಿಲ್ಲಿ ಸೂರು, ಸೋರೆ ಹೋದಲ್ಲಿ ಊರು. ಓ ಎನ್ನಿ ಕೂಡಿ ಬನ್ನಿ, ಓ ಎನ್ನಿ ಕೂಡಿ ಬನ್ನಿ. ಎಲ್ಲರೂ ಬನ್ನಿ. ಕಾಡಿನ ಹಾಡನು ಹಾಡೋಣ, ಪರಿಸರ ಗೀತೆಯ ಪಠಿಸೋಣ. ಕಾಡಿನ ಹಾಡನು ಹಾಡೋಣ, ಪರಿಸರ ಗೀತೆಯ ಪಠಿಸೋಣ. ಓ ಎನ್ನಿ ಎಲ್ಲರೂ ಬನ್ನಿ. ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ದುರಾಸೆಯ ದಾರಿಯಲ್ಲಿ ನಡೆದವನಿಗೆ ದೊರಕಿದ್ದು ಕೊನೆಯಲ್ಲಿ ಶೂನ್ಯವೇ. ಪ್ರಕೃತಿಯನ್ನು ಗೆಲ್ಲಲು ಹೊರಟವನಿಗೆ ಉಳಿದದ್ದು ಪಶ್ಚಾತ್ತಾಪವೇ. ಕೇಳುಗರೆ, ಪ್ರಕೃತಿ ನಮಗೆ ಬೇಕಾದ ಎಲ್ಲವನ್ನು ಕೊಟ್ಟಿದೆ. ಆದರೆ ನಮ್ಮ ಅಗತ್ಯಕ್ಕಿಂತ ಸ್ವಾರ್ಥವೇ ಹೆಚ್ಚಾದಾಗ ಕಾಡುಗಳು ಕಣ್ಮರೆಯಾಗುತ್ತಿವೆ, ನದಿಗಳು ಬತ್ತುತ್ತಿವೆ, ಹಕ್ಕಿಗಳು ಗೂಡು ಕಳೆದುಕೊಳ್ಳುತ್ತಿವೆ. ಕೊನೆಗೆ ಎಲ್ಲವನ್ನು ಪಡೆವೆನೆಂದು ಭಾವಿಸಿದ ಮನುಷ್ಯನೇ ಎಲ್ಲವನ್ನು ಕಳೆದುಕೊಳ್ಳುತ್ತಿದ್ದಾನೆ. ಈ ಸತ್ಯವನ್ನು ಮನಮುಟ್ಟುವ ರೀತಿಯಲ್ಲಿ ಹೇಳುವ ಕವನವೇ ಆ ಹಕ್ಕಿ ಬೇಕಾದರೆ. ಬರೆದವರು ಎ.ಕೆ. ರಾಮಾನುಜನ್. ಬನ್ನಿ ಈ ಅರ್ಥಪೂರ್ಣ ಕವಿತೆಯನ್ನು ಆಲಿಸೋಣ. ಕವನ ಆ ಹಕ್ಕಿ ಬೇಕಾದರೆ. ಮಂಗೋಲಿಯಾದಲ್ಲಿ ಒಬ್ಬ ರಾಜ ಇದ್ದನಂತಲ್ಲ. ಅವನು ಯಾವುದೋ ದೂರ ದೇಶಕ್ಕೆ ದಂಡೆತ್ತಿ ಹೋದಾಗ ಅಲ್ಲೊಂದು ಹೊಸ ಹಕ್ಕಿ ಹಾಡು ಕೇಳಿಸಿ, ಆ ಹಾಡು ನನಗೆ ಬೇಕು ಎಂದು ಹಾಡಿಗೆಂದು ಹಕ್ಕಿ ಹಿಡಿದು ಹಕ್ಕಿಯ ಜೊತೆ ಗೂಡೆತ್ತಿ, ಗೂಡಿನಡಿ ರೆಂಬೆ, ರೆಂಬೆಗೆ ಕೊಂಬೆ, ಕೊಂಬೆಗೆ ಮರ, ಮರದಡಿಯ ಬೇರು, ಬೇರು ಸುತ್ತಿನ ಹೆಂಟೆ ಮಣ್ಣು, ಆ ಊರು, ನೀರು, ಹಿಂಗಾರು, ಆ ಪ್ರದೇಶ, ದೇಶ, ಆ ಇಡೀ ರಾಜ್ಯ ಎಲ್ಲವನ್ನು ಹೊತ್ತು ಹಾಕಬೇಕು ಎನ್ನಿಸಿ ಇದ್ದ ಬಿದ್ದ ಆನೆ, ಕುದುರೆ, ರಥ, ಸೈನ್ಯ
ಎಲ್ಲ ಕೂಡಿಸಿ ಇಡೀ ರಾಜ್ಯವನ್ನೆಲ್ಲ ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಮನೆಗೆ ಹೋಗಲಿಲ್ಲ. ಪುಸ್ತಕಗಳು ಜ್ಞಾನವನ್ನು ನೀಡಿದರೆ ಲೇಖನಗಳು ಚಿಂತನೆಗೆ ದಾರಿಯಾಗುತ್ತದೆ. ಪ್ರಿಯ ಕೇಳುಗರೆ, ಒಳ್ಳೆಯ ಲೇಖನವು ಕೇವಲ ಓದುವುದಕ್ಕಷ್ಟೇ ಅಲ್ಲ, ನಮ್ಮ ಆಲೋಚನೆಗಳನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಈಗ ಖ್ಯಾತ ಲೇಖಕರು, ಚಿತ್ರಕಾರರು, ಪರಿಸರವಾದಿಯಾದ ದಿನೇಶ್ ಹೊಳ್ಳ ಇವರ ಅರ್ಥಪೂರ್ಣ ಲೇಖನವನ್ನು ಆಲಿಸೋಣ. ಧರ್ಮದ ಮರ್ಮಗಳು ಧರೆಯೆತ್ತ ಬಾಗಲು, ಕರ್ಮಗಳೇ ತುಂಬಿ ತೆರೆದಿಟ್ಟಿತ್ತು ಬಾಗಿಲು. ಧರ್ಮ ಮತ್ತು ಸಂಸ್ಕೃತಿ ಒಂದಕ್ಕೊಂದು ಸಂಬಂಧ ಹೊಂದಿರುವುದರಿಂದ ಈ ಸಮಾಜದ ಸಮುದಾಯಗಳು ಅದನ್ನು ಪಾಲಿಸಿಕೊಂಡು ಸುಸ್ಥಿರ ಸಮಾಜದ ಕೊಡುಗೆಗಳಾಗುತ್ತಲೇ ಬಂದಿರುತ್ತದೆ. ಧರ್ಮದಲ್ಲಿ ನಾವು ಪ್ರಾಧಾನ್ಯತೆ ನೀಡುತ್ತಾ ಬಂದಿರುವ ಆಚಾರ, ವಿಚಾರ, ಸಂಸ್ಕೃತಿ, ಸಂಪ್ರದಾಯಗಳ ಜೊತೆಗೆ ಈ ಭೂಮಿಯ ಪರಿಸರಕ್ಕೂ ಅಷ್ಟೇ ಗೌರವ ನೀಡಬೇಕಾಗುತ್ತದೆ. ಪ್ರಕೃತಿ ಉಳಿದರೆ ಸಂಸ್ಕೃತಿ. ಪ್ರಕೃತಿಯ ಗುಡಿ, ಗೋಪುರ, ದೇವಸ್ಥಾನಗಳು ಎಷ್ಟು ಪ್ರಾಮುಖ್ಯತೆ ಹೊಂದಿವೆಯೋ ಅದರಷ್ಟೇ ಮರ, ಗಿಡ, ನದಿ, ವನಗಳು ಅಷ್ಟೇ ಮಹತ್ವವುಳ್ಳದ್ದಾಗಿದೆ. ಯಾವುದೇ ದೇವಸ್ಥಾನದ ಪಕ್ಕದಲ್ಲಿ ಒಂದು ನದಿ ಹರಿಯುತ್ತಿರುತ್ತದೆ. ಅಲ್ಲಿ ತೀರ್ಥ ಸಿಗಬೇಕಾದರೆ ಆ ನದಿಯ ಪಾತ್ರ ಮುಖ್ಯವಾಗಿರುತ್ತದೆ. ದೇವಸ್ಥಾನದ ಎದುರು ಅಶ್ವತ್ಥ ಮರವಿದ್ದರೆ ಅದು ಭಕ್ತರ ನಂಬಿಕೆಗೆ ಬಲವಾಗುತ್ತದೆ. ಪಕ್ಕದಲ್ಲೇ
ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಿರ್ಮಲ ಗಾಳಿ ನೀರು ಬೆಳಕು, ನಿರ್ಮಲ ಗಾಳಿ ನೀರು ಬೆಳಕು, ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ದೇವರು ಕೊಟ್ಟ ಶುದ್ಧ ನೀರಿಗೆ ವಿಷವನೇಕೆ ಹಾಕುವಿರಿ? ದೇವರು ಕೊಟ್ಟ ಶುದ್ಧ ನೀರಿಗೆ ವಿಷವನೇಕೆ ಹಾಕುವಿರಿ? ಕೆರೆಯ ನೀರಿಗೆ ಹರಿಯುವ ನದಿಗೆ, ಕೆರೆಯ ನೀರಿಗೆ ಹರಿಯುವ ನದಿಗೆ ಕಾರ್ಖಾನೆಯ ವಿಷ ಹರಿಸುವಿರಿ, ಕಾರ್ಖಾನೆಯ ವಿಷ ಹರಿಸುವಿರಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ಪ್ರಕೃತಿ ಕೊಟ್ಟ ಹಸಿರನ್ನೆಲ್ಲ ಕೊಚ್ಚಿ ಕೊಚ್ಚಿ ಹಾಕುವಿರಿ. ಪ್ರಕೃತಿ ಕೊಟ್ಟ ಹಸಿರನ್ನೆಲ್ಲ ಕೊಚ್ಚಿ ಕೊಚ್ಚಿ ಹಾಕುವಿರಿ. ಜೀವ ಉಳಿಸೋ ಉಸಿರನ್ನೆಲ್ಲ, ಜೀವ ಉಳಿಸೋ ಉಸಿರನ್ನೆಲ್ಲ ಇಲ್ಲದ ಹಾಗೆ ಮಾಡುವಿರಿ, ಇಲ್ಲದ ಹಾಗೆ ಮಾಡುವಿರಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ, ನಮಗೊಂದಿಷ್ಟು ಉಳಿಸಿ. ಬುದ್ಧಿ ಹೇಳುವ ದೊಡ್ಡವರೇ ನೀವು ನಮ್ಮನೇಕೆ ಕೊಲ್ಲುವಿರಿ? ಬುದ್ಧಿ ಹೇಳುವ ದೊಡ್ಡವರೇ ನೀವು ನಮ್ಮನೇಕೆ ಕೊಲ್ಲುವಿರಿ? ಬೆಳೆಯಬೇಡವೇ ನಿಮ್ಮ ಮಕ್ಕಳು, ನಲಿಯಬೇಡವೇ ನಿಮ್ಮ ಮಕ್ಕಳು ಶುದ್ಧ ವಾತಾವರಣದಲ್ಲಿ, ಶುದ್ಧ ವಾತಾವರಣದಲ್ಲಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಿರ್ಮಲ ಗಾಳಿ ನೀರು ಬೆಳಕು, ನಿರ್ಮಲ ಗಾಳಿ ನೀರು ಬೆಳಕು, ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ, ನಮಗೊಂದಿಷ್ಟು ಉಳಿಸಿ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಕಾರ್ಯಕ್ರಮದ ಮೂಲಕ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮ ಪ್ರಯತ್ನವಾಗಿತ್ತು. ಪರಿಸರವನ್ನು ಉಳಿಸುವುದು ಒಂದು ದಿನದ ಆಚರಣೆಯಲ್ಲ, ಅದು ಪ್ರತಿದಿನದ ಆಚರಣೆಯಾಗಬೇಕು. ಒಂದು ಮರವನ್ನು ನೆಡುವುದು, ಒಂದು ಹನಿ ನೀರನ್ನು ಉಳಿಸುವುದು, ಒಂದು ಪ್ಲಾಸ್ಟಿಕ್ ಚೀಲವನ್ನು ತಿರಸ್ಕರಿಸುವುದು, ಇಂತಹ ಸಣ್ಣ ಪ್ರಯತ್ನಗಳೇ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಕೊನೆಯದಾಗಿ ಈ ಗೀತೆಯ ಒಂದು ಸಾಲನ್ನು ಮತ್ತೆ ನೆನಪಿಸಿಕೊಳ್ಳೋಣ. ನಮ್ಮ
ಭವಿಷ್ಯದ ಕೂಗು. ಈ ಪರಿಸರವನ್ನು ಉಳಿಸೋಣ, ಈ ಭೂಮಿಯನ್ನು ಕಾಪಾಡೋಣ. ನಮ್ಮ ಮುಂದಿನ ತಲೆಮಾರಿಗೆ ಪರಿಶುದ್ಧವಾದ ಭೂಮಿಯನ್ನು, ಪ್ರಕೃತಿಯನ್ನು ನಾವು ದಾಟಿಸೋಣ. ಧನ್ಯವಾದಗಳು. ಸೈಂಟ್ ಅಲೋಷಿಯಸ್ ಕಾಲೇಜು ಮಂಗಳೂರು ಇಲ್ಲಿನ ಬಿಎಡ್ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.